ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವತು. ಈ ದಿನ ಮಹಾಶಿವರಾತ್ರಿ ಹಬ್ಬದ ಸುದಿನ. ಈ ದಿನ ಅಮ್ಮನವರ ಆಶೀರ್ವಾದಗಳೊಂದಿಗೆ 28ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಹಾಗೂ ಅಂದು ಶ್ರೀಯುತ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ಶ್ರೀಯುತ ಕೆ.ಎಂ. ಪುಟ್ಟಣ್ಣನವರ ಸಮ್ಮುಖದಲ್ಲಿ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನಕ್ಕೆ ಒಂದು ಉತ್ಸವ ಮೂರ್ತಿಯನ್ನು ತಂದು ಆ ಸಂಪೂರ್ಣ ವೆಚ್ಚವನ್ನು ಶ್ರೀಯುತ ನಾರಾಯಣಸ್ವಾಮಿ ಅಣ್ಣನವರು ಭರಿಸಿರುತ್ತಾರೆ. ಪ್ರಸ್ತುತ ಇದು ಶ್ರೀ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯಾಗಿ ಗ್ರಾಮದ ಜಾತ್ರೆಯಲ್ಲಿ ಊರ ಒಳಗಡೆ ಪ್ರದಕ್ಷಿಣೆಯನ್ನು ಮಾಡುತ್ತಾ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಶ್ರೀ ಚಾಮುಂಡೇಶ್ವರ ಅಮ್ಮನವರು ಅಲಂಕೃತರಾಗಿದ್ದಾರೆ. ಆ ದಿನ ಶ್ರೀ ಪಿರಿಯಾಪಟ್ಟಣಮ್ಮ ನೂತನ ದೇವಸ್ಥಾನದ ಉದ್ಘಾಟನಾ ಪೂಜಾ ಸಮಯದ ನಂತರ ಶ್ರೀ ಕೆ.ಎಂ. ಪುಟ್ಟಣ್ಣನವರ ಜೊತೆಯಲ್ಲಿ ನಮ್ಮ ದೊಡ್ಡಪ್ಪನವರದ ಶ್ರೀ ಬಿ.ಎಂ. ಕೃಷ್ಣಪ್ಪನವರು ಸಹ ಅನಾದಿ ಕಾಲದಿಂದಲೂ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುವಂತಹ ಶ್ರೀಯುತ ಪುಟ್ಟಮ್ಮ ಗುಂಡಪ್ಪನವರ ಸ್ಮರಣಾರ್ಥ ಹಾಗೂ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಸೇವಾ ಕರ್ತೃಗಳಲ್ಲಿ ಪ್ರಮುಖರಾದಂತಹ ಶ್ರೀ ಪುಟ್ಟಮ್ಮ ಗುಂಡಪ್ಪನವರು ಅವರ ಹೆಸರು ಸ್ಮರಣೀಯವಾಗಿಸಲು ಅವರ ಸಹೋದರನಾದ ಶ್ರೀಯುತ ಬಿ.ಎಂ. ಕೃಷ್ಣಪ್ಪನವರು ನೂತನ ದೇವಸ್ಥಾನಕ್ಕೆ ಒಂದು ಉತ್ಸವ ಮೂರ್ತಿಯನ್ನು ತರಬೇಕೆಂದು ನಿರ್ಧರಿಸಿದರು. ಪ್ರಾಥಮಿಕವಾಗಿ ತಂದ ಉತ್ಸವ ಮೂರ್ತಿಯು ಅದರ ಸಂಪೂರ್ಣ ವೆಚ್ಚವನ್ನು ನಾರಾಯಣಸ್ವಾಮಿಯವರು ಭರಿಸಿರುತ್ತಾರೆ. ಆ ದಿನ ಶ್ರೀಯುತ ಬಿ.ಎಂ. ಕೃಷ್ಣಪ್ಪನವರಿಗೆ ಒಂದು ರೀತಿಯ ದುಗುಡ, ಆತಂಕ, ಮನೋವೇದನೆಯಾಗುತ್ತಿತ್ತು. ಆ ದಿನ ನಾನು ನಮ್ಮ ದೊಡ್ಡಪ್ಪನವರನ್ನು ಮಾತನಾಡಿಸಲು ಮನೆಗೆ ಹೋದಾಗ ಉತ್ಸವ ಮೂರ್ತಿಯನ್ನು ನಾನು ತರಬೇಕೆಂದಿದ್ದೆ. ಆದರೆ ಅದರ ಸಂಪೂರ್ಣ ಹಣವನ್ನು ನಾರಾಯಣಸ್ವಾಮಿ ಅಣ್ಣನವರು ಭರಿಸಿರುತ್ತಾರೆ. ಈಗ ಅನಾದಿ ಕಾಲದಿಂದಲೂ ಶ್ರೀ ಪಿರಿಯಾಪಟ್ಟಣದ ಮೂಲ ದೇವಸ್ಥಾನದ ಸೇವೆಯನ್ನು ಮಾಡುತ್ತಾ ಬಂದಿರುವಂತಹ ಶ್ರೀಮತಿ ಪುಟ್ಟಮ್ಮ ಗುಂಡಪ್ಪನವರ ಸ್ಮರಣಾರ್ಥವಾಗಿ ನಾವು ಸಹ ಈ ಕ್ಷೇತ್ರಕ್ಕೆ ಒಂದು ಉತ್ಸವ ಮೂರ್ತಿಯನ್ನು ತರಬೇಕಾಗಿತ್ತು. ಆದರೆ ಅವರು ತಂದಿದ್ದಾರಲ್ಲ ಎಂದು ನನ್ನಲ್ಲಿ ಚರ್ಚಿಸಿದರು. ಆಗ ಪ್ರಸ್ತುತ ನಾನು, ದೊಡ್ಡಪ್ಪ, ಯೋಚಿಸಿ ಚಿಂತಿಸಿ ಫಲವಿಲ್ಲ. ಶ್ರೀಯುತ ನಾರಾಯಣಸ್ವಾಮಿಯವರು ಆ ಉತ್ಸವ ಮೂರ್ತಿಗೆ ಹಣವನ್ನು ವಿನಿಯೋಗಿಸಿದ್ದಾರೆ. ಅವರು ಪ್ರಸ್ತುತ ಈಗ ಶ್ರೀ ಚಾಮುಂಡೇಶ್ವರಿ ಪಲ್ಲಕ್ಕಿ ಮಾಡಿಸುತ್ತಿದ್ದು ಊರ ಹಬ್ಬ ದಿನದಂದು ಮೆರವಣಿಗೆಯಲ್ಲಿ ಆ ಉತ್ಸವ ಮೂರ್ತಿಯನ್ನು ಇಡುತ್ತಾರೆ. ನೀವು ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಹೆಸರಿನಲ್ಲಿ ಶ್ರೀ ಪಿರಿಯಾಪಟ್ಟಣದಮ್ಮ ಪಲ್ಲಕ್ಕಿಯನ್ನು ನಮ್ಮ ಕುಟುಂಬದವರಾದ ಶ್ರೀಯುತ ಬಿ.ಸಿ. ಶ್ರೀನಿವಾಸರವರು ಚಿಕ್ಕಪ್ಪಯ್ಯಪ್ಪನವರ ಮಗ ಮಾಡಿಸುತ್ತಿದ್ದು, ಉತ್ಸವ ಮೂರ್ತಿ ಇಲ್ಲದೆ ಊರ ಜಾತ್ರೆಯ ದಿನದಂದು ಬಹಳ ಕಷ್ಟಪಡುತ್ತಿರುವ ನಮ್ಮ ದೊಡ್ಡಮ್ಮನವರಾದ ಚೆನ್ನಮ್ಮನವರನ್ನು ಸ್ಮರಿಸುತ್ತಾ ನಾನು ನಮ್ಮ ಕುಟುಂಬಸ್ಥರೆಲ್ಲರಲ್ಲಿಯೂ ಮನವಿ ಮಾಡುತ್ತೇನೆ. ಕುಟುಂಬ ಪ್ರತಿನಿಧಿಗಳ ತಲಾವಾರು ಹೆಸರಿನಲ್ಲಿ 1,001 ರೂಪಾಯಿಗಳನ್ನು ನೀಡುವಂತೆ ಮನವಿ ಮಾಡುತ್ತೇನೆ. ಎಷ್ಟು ಹಣ ಸಂಗ್ರಹಿಸುತ್ತದೋ ಆ ಹಣವನ್ನು ತಮಗೆ ನೀಡುತ್ತೇನೆ. ತದನಂತರ ನೀವು ಉತ್ಸವ ಮೂರ್ತಿಯನ್ನು ಗ್ರಾಮಸ್ಥರೆಲ್ಲರನ್ನು ಕರೆದುಕೊಂಡು ಹೋಗಿ ತೆಗೆದುಕೊಂಡು ಬನ್ನಿ ಎಂದು ತಿಳಿಸಿ ನಾನು ನಮ್ಮ ಶ್ರೀಯುತ ಪುಟ್ಟಮ್ಮ ಗುಂಡಪ್ಪನವರ ಅಲ್ಲಿ ಕುಟುಂಬ ಸದಸ್ಯರಲ್ಲಿ ಮನವಿ ಮಾಡಿಕೊಂಡಾಗ ಅವರು ತಲಾವಾರು 1,001 ರೂಗಳಂತೆ ಸುಮಾರು 25,000ಗಳನ್ನು ನೀಡುತ್ತಾರೆ. ಆ ಹಣವನ್ನು ತೆಗೆದುಕೊಂಡು ಬಂದು ನಮ್ಮ ದೊಡ್ಡಪ್ಪನವರಾದ
ಶ್ರೀಯುತ BM ಕೃಷ್ಣಪ್ಪನವರಿಗೆ ನೀಡುತ್ತೇನೆ. ಆ ಸುಸಂದರ್ಭದಲ್ಲಿ ನಮ್ಮ ದೊಡ್ಡಪ್ಪನವರು ಇನ್ನೂ ಹೆಚ್ಚುವರಿಯಾಗಿ ಹಣವನ್ನು ಭರಿಸಿ ಸುಮಾರು 65,000 ರಿಂದ 70,000 ರೂಗಳನ್ನು ವಿನಿಯೋಗಿಸಿ ಶ್ರೀಯುತ KM ಪುಟ್ಟಣ್ಣ ಹಾಗೂ ನಮ್ಮ ದೊಡ್ಡಪ್ಪನವರು ಗ್ರಾಮಸ್ಥರೆಲ್ಲರ ಜೊತೆಯಲ್ಲಿ ಹೋಗಿ ನಾನು ತಿಳಿಸಿದಂತೆ ಸಿಂಹವಾಹಿನಿಯಾಗಿದ್ದಂತಹ ಶ್ರೀ ಪ್ರಿಯಪಟ್ಟಣದಮ್ಮ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಬರುತ್ತಾರೆ. ಆ ಸುಸಂದರ್ಭದಲ್ಲಿ ನಾನು ಶ್ರೀ ಮೂರ್ತಿಯನ್ನು ಗ್ರಾಮಕ್ಕೆ ತಂದಾಗ ಶ್ರೀ PPD ಕ್ಷೇತ್ರದಲ್ಲಿ ಪ್ರಥಮ ಮೂರ್ತಿಯನ್ನು ತಂದು ಅವರು ನೂತನ ದೇವಸ್ಥಾನದ ಆವರಣದಲ್ಲಿ ಮಾತ್ರ ಇಟ್ಟು ಒಳಭಾಗದಲ್ಲಿ ಇಟ್ಟಿರುತ್ತಾರೆ. ನಾನು ಶ್ರೀ PPD ಕ್ಷೇತ್ರಕ್ಕೆ ಮೂಲ ಮತ್ತು ಅನಾದಿ ಮತ್ತು ಪ್ರಧಾನ ದೇವತೆಯಾದ ಶ್ರೀ ಪ್ರಿಯಪಟ್ಟಣದಮ್ಮ ತಾಯಿ ಮೂಲ ದೇವಸ್ಥಾನದ ಆವರಣದಲ್ಲಿ ಉತ್ಸವ ಮೂರ್ತಿಯನ್ನು ಇಟ್ಟು ಪೂಜಿಸಿ ತದನಂತರ ಪ್ರದಕ್ಷಿಣೆ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ಶ್ರೀ ಪ್ರಿಯಪಟ್ಟಣದಮ್ಮ ನೂತನ ದೇವಸ್ಥಾನದಲ್ಲಿ ಮೂಲ ವಿಗ್ರಹದ ಎಡಭಾಗಕ್ಕಾದಂತೆ ದೇವಮೂಲಗಾದಂತೆ ಆ ಉತ್ಸವ ಮೂರ್ತಿಯನ್ನು ಇಡಲಾಗುತ್ತದೆ. ಪ್ರಸ್ತುತ ಇದು ಶ್ರೀ ಪ್ರಿಯಪಟ್ಟಣದಮ್ಮ ಪಲ್ಲಕ್ಕಿಯಲ್ಲಿ ಗ್ರಾಮದ ಜಾತ್ರೆಯ ಸುದಿನದಂದು ಊರ ಒಳಭಾಗದಲ್ಲಿ ಮೆರವಣಿಗೆಯಾಗಿ ತದನಂತರ ಮಾರನೇ ದಿನ ಬೆಳಗ್ಗೆ ಬಂದು ಶ್ರೀ PPD ಕ್ಷೇತ್ರದಲ್ಲಿ ಅಲಂಕೃತಳಾಗುತ್ತಾಳೆ. ಅಂದಿನಿಂದ ನಮ್ಮ ಹಿರಿಯರು ನಮ್ಮ ಗ್ರಾಮಸ್ಥರೆಲ್ಲರ ಸಹಕಾರದಿಂದಾಗಿ ಶ್ರೀ ಪ್ರಿಯಪಟ್ಟಣದಮ್ಮ ನೂತನ ದೇವಸ್ಥಾನವನ್ನು ಹಾಗೂ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಶ್ರೀ ಪ್ರಿಯಪಟ್ಟಣದಮ್ಮ ಮೂಲ ದೇವಸ್ಥಾನವನ್ನು ಕಟ್ಟಿ ನಿರ್ಮಿಸಿ ಪ್ರಸ್ತುತ ಈ ಹಂತಕ್ಕೆ ತಲುಪಿದ್ದು ಒಂದು ಶ್ರೀ ಚಾಮುಂಡೇಶ್ವರಿ ಉತ್ಸವ ಮೂರ್ತಿ, ಮತ್ತೊಂದು ಶ್ರೀ ಪ್ರಿಯಪಟ್ಟಣದಮ್ಮ ಉತ್ಸವ ಮೂರ್ತಿಯಾಗಿ ಶ್ರೀ PPD ಕ್ಷೇತ್ರದಲ್ಲಿ ಅಲಂಕೃತರಾಗಿದ್ದಾರೆ. ಈ ಸೇವಾ ಕಾರ್ಯದಲ್ಲಿ ಭಾಗವಹಿಸಿದಂತಹ ಗ್ರಾಮಸ್ಥರೆಲ್ಲರಿಗೂ ಸಹ ಈ ಶಿವರಾತ್ರಿಯ ಮಹಾ ಸುದಿನದಂದು ಧನ್ಯವಾದಗಳನ್ನು ತಿಳಿಸುತ್ತಾ ಅವರ ಕಷ್ಟಗಳೆಲ್ಲವನ್ನು ಅಮ್ಮನವರು ಬಗೆಹರಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಲಿ, ಸಿದ್ಧಿಯಾಗಲಿ ಎಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಈ ದಿನ 28ನೇ ಸುತ್ತಿನ ಪಾದಯಾತ್ರೆಯ ಸ್ಮರಣಾರ್ಥವಾಗಿ 21 ಬಾರಿ ಘಂಟಾನಾದ ವಾಡಿಕೆಯಂತೆ ಬಾರಿಸಲಾಗುತ್ತಿದೆ. धन्योस्मि माता, धन्योस्मि.